ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಪದ್ಮಿನಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅಣ್ಣ ಇನ್ನೊಂದು ಸ್ವಲ್ಪ ಬೇಗ ಹೋಗಿ ಅಣ್ಣ. ಪದ್ಮಿನಿ, ನಾನು ನಿನ್ನಂತ ಇವತ್ತು ಬಿಡಲ್ಲ. ಇವ್ರ ಮುಂದೆ ತಲೆ ತಗ್ಸೋಗಿ ಮಾಡ್ತಿದ್ಯಲ್ವಾ? ನಿನ್ನನ್ನು ಹುಡ್ಕೊಂಡು ರೋಡಲ್ಲಿ ಅಲಿಯೋ ಹಾಗೆ ಮಾಡಿದ್ಯಾ? ಬಿಡಲ್ಲ. ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಶುರು ಮಾಡ್ಬೋದು. ವಧುವರರ ಕೈಯಲ್ಲಿ ಹಾರ ಕೊಡಿಮ್ಮ. ಅಯ್ಯಯ್ಯೋ ತ್ಯಾವ್ರೆ, ನಾನು ಬಾವನ್ಗೆ ಹಾರ ಹಾಕ್ಬೇಕಾ? ಇಲ್ಲ, ಇದು ಮಾತ್ರ ಆಗಕ್ಕಿಲ್ಲ. ಪದ್ಮಿನಿ, ನಿಂತ್ಕೊಮ್ಮ. ನಂದನ್ಗೆ ಹಾರ ಹಾಕು. ಯಾಕೆ ಪದ್ಮಿನಿ ಎದ್ದೇಳಕ್ಕೆ ಇಷ್ಟೊತ್ತು ಮಾಡ್ತಾ ಇದೆಯಾ? ಪದ್ಮಿನಿ, ಏನಾದರೂ ಪ್ರಾಬ್ಲಮ್ಮಾ? ಪದ್ಮಿನಿ, ಯಾಕವ ಎದ್ದೇಳ್ತಿಲ್ಲ? ಎಲ್ಲರೂ ನೋಡ್ತಾವ್ರೆ, ಎದ್ದೇಳವ. ಅಯ್ಯೋ ಭಗವಂತ, ಪದ್ಮಿನಿ ನೋಡಿದ್ರೆ ಬರಲೇ ಇಲ್ಲ. ಈಗ ಪೂರ್ವಿ ನಂದನ್ಗೆ ಹಾರ ಹಾಕೋದು ಏಟ್ ಸರಿ? ಯಾಕಪ್ಪ ಹಿಂಗೆ ಪರೀಕ್ಷೆ ಮಾಡ್ತಿದೀಯಾ? ಇಲ್ಲ, ನಾನು ಮಾತ್ರ ಎದ್ದೇಳಕ್ಕಿಲ್ಲ, ಬಾವನ್ಗೆ ಹಾರ ಹಾಕಕ್ಕಿಲ್ಲ. ಪದ್ಮಿನಿ, ಏನಾಯ್ತೀಗ? ಹಾರ ಹಾಕಬೇಕು, ಎದ್ದು ನಿಂತ್ಕೊಂಡೆ. ಅಯ್ಯೋ ದ್ಯಾವ್ರೆ, ಆ ಶೋಭರಾಜ್ ಕೈಗೆ ನಾನು ಸಿಗದೆ ಇರಂಗೆ ನೀನೇ ಕಾಪಾಡ್ಬೇಕಪ್ಪ. ನಿಮ್ಮ ಆಟೋಲ್ಲಿ ಒಬ್ಳು ಹುಡುಗಿ ಬಂದಲ್ಲ, ಎಲ್ಲೋದು? ಸರ್, ಮೈಸೂರು ರೋಡ್ ಬಿಡೋದು. ಇಳಿದ್ಬಿಟ್ಟು ಕಡೆ ಓಡೋದು ಸರ್, ಈ ಸೈಡು. ಹಿಂಗೆ ಹೋದ್ಲಾ? ಹೌದು ಸರ್, ಹಿಂಗೆ ಹೋಗಿ ಸ್ಟ್ರೈಟು. ಪದ್ಮಿನಿ, ಅಮ್ಮಾಜಿ, ಅಪ್ಪಾಜಿವ್ರೆ, ಅದು ಅವಳಿಗೆ ಕಾಲು ಹಿಡ್ಕೊಂಡ್ಬಿಟ್ಟೈತೆ. ನೆನ್ನೆ ಮೊನ್ನೆ ಎಲ್ಲ ಸ್ಯಾನೆ ಓಡಾಡ್ತಿದ್ಲಲ್ಲ, ಅದಕ್ಕೆ ಎದ್ದೇಳೋಕೆ ಆಯ್ತಾ ಇಲ್ಲ. ಅದನ್ನ ಹೇಳ್ಬೇಕಲ್ವಾ ಊರ್ವಶಿ ಅವರೇ? ಸುಮ್ಮನೆ ಏನು ಮಾತಾಡದೆ ಕೂತ್ಕೊಂಡ್ಬಿಟ್ರೆ ನಾವೇನು ಅನ್ಕೊಳ್ಳೋಣ? ಪಾಪ ಅಮ್ಮಾಜಿ, ಅವಳಿಗೆ ಮುಜುಗರ. ನಾನು ಅವಳನ್ನ ನಿಧಾನಕ್ಕೆ ಎದ್ದೇಳಿಸ್ತೀನಿ. ಅದಕ್ಕೆ ಹೊಸ ಈ ಕಡೆ ಬನ್ನಿ. ಇಲ್ಲಿ ನೋಡವ, ನಿನ್ನ ತಮ್ಮಯ್ಯ ಅಂತೀನಿ. ಇದನ್ನ ಬಿಟ್ಟು ನಮಗೆ ಬ್ಯಾರೆ ದಾರಿ ಇಲ್ಲ. ಈ ಶಾಸ್ತ್ರವ ಒಂದು ನಿಧಾನಕ್ಕೆ. ಅತ್ಯವ ಏನ್ ಹೇಳ್ತಿದ್ದೀರಾ? ಬಾವನ್ಗೆ ನಾನ್ ಹಾರ ಹಾಕದ? ಅಕ್ಕ ಎಲ್ಲಿದ್ದಾಳೆ ಅತ್ಯವ? ನಾನ್ ಮಾತ್ರ ಬಾವನ್ಗೆ ಹಾರ ಹಾಕಕ್ಕಿಲ್ಲ. ಇಷ್ಟೊತ್ವರೆಗೂ ಅವಳ ಬದಲಾಗಿ ಕೂತಿರು ಅಂತಂದ್ರಿ, ಆದ್ರೆ ಈಗ ಹಾರ ಹಾಕೋದು ಅಂದ್ರೆ ಅದು ಹುಡುಗಾಟ ಅಲ್ಲ. ದಯವಿಟ್ಟು ನನ್ನಿಂದ ಈ ಕೆಲಸ ಮಾಡಿಸ್ಬೇಡಿ ಅತ್ಯವ. ನೀನೀಗ ಹಾರ ಒಂದು ಹಾಕ್ಬಿಡು. ನೀನೇನಾರು ಈಗ ಹಾರ ಹಾಕ್ತಾ ಇದ್ರೆ ಎಲ್ರೂ ಯಾಕೆ ಅಂತ ಕೇಳ್ತಾರೆ. ಏನು ಅಂತ ಉತ್ತರ ಕೊಡೋದವ್ವ? ಸತ್ಯವಂತೂ ಹೇಳೋಕ್ಕಾಗಕ್ಕಿಲ್ಲ. ನಿಮ್ಮ ಅಕ್ಕಯ್ಯ ಇನ್ನೂ ಬಂದಿಲ್ಲ. ಕಾಲು ಸರಿ ಹೋಯ್ತಾ? ಬಾ ಬಾ. ಎಲ್ರಿಗೂ ಹಂಗೆಯ, ಸಾನೆ ಹೊತ್ತು ಕುಂತ್ಕೊಂಡ್ರೆ ಕಾಲು ಜೋಮ್ ಹಿಡಿದು ಬಿಡ್ತೈತೆ. ಅತ್ಯವ, ನನಗೆ ಬಾವನಿಗೆ ಇದು ಸರಿಯಲ್ಲ ಅತ್ಯವ, ಸರಿಯಲ್ಲ. ನಿನ್ನ ದಮ್ಮಯ್ಯ ಅಂತೀನಿ. ಇನ್ನು ಸ್ವಲ್ಪ ಹೊತ್ತು ಸುಮ್ಕಿತ್ತು ಬಿಡೋಬಾ. ವಧುವರನಿಗೆ ಮೊದಲು ಹಾರ ಹಾಕಬೇಕು.
ನನ್ನ ಕ್ಷಮಿಸ್ಬಿಡಿ ಬಾವ. ಅಕ್ಕ ಹಾಕ್ಬೇಕಿತ್ತು ಈ ಹಾರವ, ಆದ್ರೆ ನಾನು ಹಾಕ್ಬಿಟ್ಟಿವ್ನಿ. ವರ ಈಗ ವಧುಗೆ ಹಾರ ಹಾಕ್ಬೇಕು. ಅಕ್ಕ ಯಾಕಕ್ಕ ನೀನ್ ಬರ್ಲೇ ಇಲ್ಲ? ನಿನ್ ಬದಲು ನಾನು ಹಾರ ಹಾಕಿಸ್ಕೊಳಂಗಾಯ್ತಲ್ಲೇ. ಕಾಲು ನೋವ್ತಿದೆ ಅಂತ ಟೆನ್ಷನ್ ಮಾಡ್ಕೋಬೇಡ. ನಂಗೆ ಗೊತ್ತು ನಿಂಗೆ ಮಂಟಪದವರೆಗೂ ನಡೆಯೋಕ್ಕೂ ಕಷ್ಟ ಆಗುತ್ತೆ ಅಂತ. ಬಟ್ ನೋ ವರೀಸ್, ನಾನು ನಿನ್ನ ಮಂಟಪದವರೆಗೂ ಎತ್ಕೊಂಡೆ ಕರ್ಕೊಂಡು ಹೋಗ್ತೀನಿ. ಅಮ್ಮಾಜಿ, ಈಗ ಘೂಂಘಟ್ ತೆಗಿಬೋದಲ್ವಾ? ಮದುಮಗಳನ್ನ ನೋಡಬೇಕು ಅಂತ ಬಂದವರೆಲ್ಲ ಕಾಯ್ತಾ ಇದ್ದಾರೆ. ಈಗ ಗುಂಗಟ್ ತೆಗಿಬೋದು. ಅಂಬಾಜಿ ಅವರೇ, ಮದ್ವೆ ಮಂಟಪಕ್ಕೆ ಹೋದ್ಮ್ಯಾಕಲ್ವಾ ಗುಂಗಟ್ನ ತೆಗಿಯೋದು? ಹಾರ ಬದಲಾಯಿಸ್ಕೊಂಡ್ಮೇಲೆ ಗುಂಗಟ್ ತೆಗಿಬೋದು. ವಧುವರನ್ನ ಮಂಟಪಕ್ಕೆ ಕರ್ಕೊಂಬನ್ನಿ. ವರನ್ನ ಮೊದಲು ಮಂಟಪಕ್ಕೆ ಕರ್ಕೊಂಡೋಗಿ, ಆಮೇಲಿಂದ ವಧುವನ್ನ ಮಂಟಪಕ್ಕೆ ಕರ್ಕೊಂಡೋಗಿ. ಅಂಬಾಜಿ, ನೀವು ನಂದನ್ನ ಕರ್ಕೊ ಹೋಗಿ, ಪದ್ಮಿನಿ ಗುಂಗಟ್ಟನ್ನ ಮಂಟಪಕ್ಕೆ ಹೋದ್ಮೇಲೆ ತೆಗಿಬೋದು. ಅಲ್ಲ, ಅದು ಅದೇನಂದ್ರೆ ಅಮ್ಮಾಜಿ, ನಂದೊಂದು ಆಸೆ ಐತೆ, ನಿಮ್ ತವ ಹೇಳ್ತೀನಿ, ನೀವೇ ನೆರವೇರಿಸ್ಬೇಕು. ಏನ್ ಹೇಳಿ? ಹತ್ತು ಹುಟ್ಟಾಗಿಂದ ಇವಳನ್ನ ನಾನು ನನ್ನ ಮಗಳು ಅನ್ಕೊಂಡೆ ಬೆಳೆಸಿವ್ನಿ. ಪೂರ್ವಿ ಪಾವನಿ ಕಂಡ್ರು ಶಾನೆ ಪ್ರೀತಿ ನಂಗೆ, ಆದ್ರೆ ಪತ್ತು ಕಂಡ್ರೆ ಒಂದಿಡೀ ಪ್ರೀತಿ. ಬಣಬಣ ಅಂತಿರ್ತೈತೆ. ಅದಕ್ಕೆ ನಾನು ಮಂಟಪಕ್ಕೆ ಇವಳನ್ನ ನಾನೇ ಕರ್ಕೊಂಬರ್ಬೇಕು ಅನ್ಕೊಂಡಿವ್ನಿ. ಇದು ನನ್ನ ಕೊನೆ ಆಸೆ. ಇಲ್ಲ ಅನ್ಬೇಡಿ ಅಮ್ಮಾಜಿ. ಗುರುಸಿ, ನೀನು ಪದ್ಮಿನಿಯ ಅದೇಟ್ ಪ್ರೀತಿ ಮಾಡ್ತೀಯ ಅಂತ ನಂಗೆ ಗೊತ್ತೈತೆ ಕಣವ. ಅವಳಿಗೆ ನೀನು ಏನವ್ವ ತೊಂದರೆ ಕೊಟ್ಟಿದ್ಯಾ? ನಿನ್ನ ಪ್ರೀತಿನೆಲ್ಲ ದಾರೆ ಎರೆದು ಅವಳನ್ನ ಬೆಳೆಸಿದ್ಯಾ. ನಿನ್ನ ಆಸೆಗೆ ನಾವು ಯಾರು ಬೇಡ ಅನ್ನಕ್ಕಿಲ್ಲ ಅಲ್ವಾ ಅಮ್ಮಾಜಿ? ಹಾಗೆ ಆಗ್ಲಿ, ನಾನು ನಂದನ್ನ ಕರ್ಕೊಂಡು ಹೋಗ್ತೀನಿ. ಬಾ ನಂದನ್. ಅದಕ್ಕೆ ನೀವು ವರ್ರಿ. ವ್ಯಕ್ತಿ ಅವರೇ, ನೀವು ಹೊರಟು ಬಿಡಿ, ನಾ ಕರ್ಕೊಂಡ್ಬರ್ತೀನಿ. ಊರ್ವಶಿಯವರೇ, ನಾವು ನಿಮ್ಮ ಜೊತೆಲೆ ಬರ್ತೀವಿ. ಹೌದು, ನಾವು ನಿಮ್ಮ ಜೊತೆ ಬರ್ತೀವಿ. ನಾನು ಮಾತ್ರ ಮಂಟಪಕ್ಕೆ ಬರಕ್ಕಿಲ್ಲ ಅತ್ಯವ. ಏನಾದ್ರೂ ಮಾಡಿ ಅತ್ಯವ, ಸತ್ಯ ಹೋಗ್ತೀನಿ ನಾನು. ನನ್ನ ಕೈಯಿಂದ ಆಗಕ್ಕಿಲ್ಲ. ಬಾವಾ,
ಅತ್ಯವ ಏನಾರ ಮಾಡಿ ಅತ್ಯವ, ನಾನಂತೂ ಮಂಟಪಕ್ಕೆ ಬರೋಕ್ಕಿಲ್ಲ. ನಾನು ಅದನ್ನೇ ಯಾವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ ಕಣವ. ನಿಮ್ಮ ಅಕ್ಕ ಹಿಂಗೆ ಬೇರೆ ಫೋನ್ ಹೋಯ್ತಾ ಇಲ್ಲ. ಏನದು ನಿಮ್ಮಿಬ್ರದ್ದು ಬುಸು ಬುಸು? ಏನು ಇಲ್ಲ, ಹುಷಾರು ಅಂತ ಹೇಳ್ತಿದ್ದೆ. ಏನಾದರೂ ಸಮಸ್ಯೆನಾ ಋಷಿ? ಅದು ಪದ್ದಕ್ಕೆ ಸ್ವಲ್ಪ ಹುಷಾರಿಲ್ಲ. ಪದ್ಮಿನಿ, ಏನಮ್ಮ ಆಯ್ತು? ಇದ್ದಕ್ಕಿದ್ದಾಗೆ ಇವಳಿಗೇನಾಯ್ತು? ಅದು ಹೇಗೆ ಸಡನ್ನಾಗಿ ಆರೋಗ್ಯ ಕೆಡುತ್ತೆ? ಇದ್ದಕ್ಕಿದ್ದಂಗೆ ಅಲ್ವಾ ಆರೋಗ್ಯ ಹಾಳಾಗೋದು. ಏನಂದ್ರೆ ತುಂಬ ಸುಸ್ತಾಗೈತೆ ಪಾಪ, ನಡೆಯೋಕ್ಕೂ ಆಯ್ತಿಲ್ವಂತೆ, ತಲೆ ಸುತ್ತಿದೆಯಂತೆ. ನಾನು ಇವಳನ್ನ ರೂಮಿಗೆ ಕರ್ಕೊ ಹೋಗಿ ಒಂದು ಔಷಧಿ ಐತೆ ಕುಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ರೂಮ್ಗ? ಇವಳನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು. ಮುಹೂರ್ತ ಹತ್ರ ಬಂತಲ್ವಮ್ಮ? ಇವಳಿಗೀಗ ಔಷಧಿ ಕುಡಿಸ್ದೆ ಹೋದ್ರೆ ಬಿದ್ದೆ ಹೋಯ್ತಾಳೆ. ಆಯ್ತೇ 5 ನಿಮಿಷ ಹಿಂಗ್ ಕರ್ಕೊ ಹೋಗಿ ಹಂಗ ಔಷಧಿ ಕುಡಿಸ್ಕೊಂಡ್ ಬಂದ್ಬಿಡ್ತೀನಿ. ಔಷಧಿನ ಮಂಟಪಕ್ಕೆ ತಗೊಂಡ್ ಬಾ, ನಾ ಇವಳನ್ನ ನೋಡ್ಕೋತಾ ಇರ್ತೀನಿ. ಪದ್ಮಿನಿ, ನಡಿಯಮ್ಮ. ಅಯ್ಯೋ ಬೇಡ 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 ಬೇಡ, ಮಂಟಪದಲ್ಲೆಲ್ಲ ಔಷಧಿ ಕುಡಿಸ್ತಾ ಕೂತ್ರೆ ನೋಡ್ದವ್ರೆಲ್ಲ ಏನೇನೇನೋ ಮಾತಾಡ್ಬಿಡ್ತಾರೆ, ಮತ್ತೆ ಎಲ್ರೂ ಗಾಬರಿ ಆಗ್ಬಿಡ್ತಾರೆ. ನೀವು ಮಂಟಪಕ್ಕೆ ಹೋಯ್ತಾ ಇರಿ, ನಾನು ಇವಳನ್ನ ರೂಮಿಗೆ ಕರ್ಕೊ ಹೋಗಿ ಔಷಧಿ ಕುಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿನಾ? ಪದ್ದು ಬಾವ ನೀನು.